ಕಾಶ್ಮೀರಲ್ಲಿ ಡಿಸೆಂಬರಲ್ಲಂತೂ ಆ್ಯಪಲ್ ಬಿಡೋದೇ ಇಲ್ಲ. ಅದು ಹೇಗೆ ಈ ಮರಗಳಲ್ಲಷ್ಟೇ ಆ್ಯಪಲ್ ಬಿಟ್ಟಿದೆ? ಬನ್ನಿ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿ ಶ್ವೇತಾ. ಇವತ್ತು ನಾನು ಕಾಶ್ಮೀರಲ್ಲಿರೋ ಒಂದು ಆ್ಯಪಲ್ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಆ್ಯಪಲ್ ತೋಟದ ಒಳಗಡೆ ಹೋಗಿ ಹತ್ತಿರದಿಂದ ಅದನ್ನು ಮುಟ್ಟಿ ನೋಡಿದಾಗ ಗೊತ್ತಾಯ್ತು ಇದೆಲ್ಲ ಥರ್ಮೋಕೋಲಿಂದ ಮಾಡಿರೋ ಆ್ಯಪಲ್ ಅಂತ. ಆದರೆ ಅವ್ರು ಯಾಕೆ ಹಾಗೆ ಮಾಡಿದ್ದಾರೆ ಗೊತ್ತಾ? ಆಫ್ ಸೀಸನಲ್ಲಿ ಬರೋ ಟೂರಿಸ್ಟ್ಗಳು ಆ್ಯಪಲ್ ಟ್ರೀನ ನೋಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅದಕ್ಕೆ ಅವ್ರಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಹಾಗೆ ಮಾಡಿರ್ತಾರೆ. ಹಾಗೆ ಇದು ಜೀನಿಯಸ್ ಮಾರ್ಕೆಟಿಂಗ್ ಐಡಿಯಾ ಕೂಡ, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋಕ್ಕೆ. ಇಲ್ಲಿಗೆ ಹೋದ್ರೆ ಫ್ರೆಶ್ ಆಗಿರೋ ಆ್ಯಪಲ್ ಜ್ಯೂಸ್ ಸಿಗೋದಂತೂ ಖಂಡಿತ. ನಿಜ ಹೇಳ್ತೀನಿ, ನನ್ನ ಲೈಫಲ್ಲೇ ಕುಡಿದಿದ್ದು ಮೋಸ್ಟ್ ಟೇಸ್ಟಿಯೆಸ್ಟ್ ಆ್ಯಪಲ್ ಜ್ಯೂಸ್ ಇದು. अप्रैल का महीना सितंबर और अक्टूबर में हम इनको उतारते हैं, एक्सपोर्ट करते हैं. दिसंबर में यहाँ हार्वेस्टर का सीजन है, बर्फ गिरते हैं. ಇಲ್ಲಿ ಬಹಳಷ್ಟು ವೆರೈಟಿ ಆಫ್ ಆ್ಯಪಲ್ ಪಿಕ್ಕಲು, ಆ್ಯಪಲ್ ಜಾಮು, ಆ್ಯಪಲ್ ಮೊರಬ್ಬಾ ಮಾರ್ತಾರೆ. ये है एप्पल पिकल, ये है एप्पल चटनी, लोटस स्टेम पिकल, एप्पल